ಕೋಲಾರದಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಬಟಾ ಬಯಲಾಗಿದೆ. ಕೋಲಾರದಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲು. ಪದೇ ಪದೇ ಅವಘಡಗಳಾದರೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಳ್ತಾ ಇಲ್ಲ. ಗ್ರಾಮದ ಸುತ್ತಲೂ ಕೂಡ ಆವರಿಸಿದೆ ಬೆಸ್ಕಾಂ 11 kV ಲೈನ್. ನಿತ್ಯ ಆತಂಕ ಮತ್ತು ಜೀವ ಭಯದಲ್ಲೇ ಜನ ಬದುಕ್ತಾ ಇದ್ದಾರೆ. ಗ್ರಾಮದಲ್ಲಿ ವಿದ್ಯುತ್ ತಂತಿಯನ್ನ ಅಧಿಕಾರಿಗಳು ಸರಿಪಡಿಸಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಸ್ಕಾಂನ ನಿರ್ಲಕ್ಷ್ಯದಿಂದಾಗಿ ಇದೊಂದು ಗ್ರಾಮದ ಜನ ಹಲವು ವರ್ಷಗಳಿಂದನೂ ಕೂಡ ನಿತ್ಯ ಆತಂಕದಲ್ಲೇ ಬದುಕುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೋಲಾರ ತಾಲೂಕು ಹೊಗರಿ ಗ್ರಾಮ. ಈ ಒಂದು ಗ್ರಾಮ, ನಾನು ಅದೇ ಒಂದು ಸ್ಥಳದಲ್ಲಿದ್ದೀವಿ, ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗ್ರಾಮ ಏನಿದೆ ಇದರಲ್ಲಿ ಸುಮಾರು ಒಂದು 70-75 ಮನೆಗಳಿದ್ದಾವೆ. ಎಲ್ಲವೂ ಮನೆಗಳು ಕೂಡ ಮನೆ ಸುತ್ತ ಈ ಬೆಸ್ಕಾಂನ ವಿದ್ಯುತ್ ತಂತಿಗಳು ಆವರಿಸಿರುವಂಥದ್ದು. ಇದರಿಂದ ಜನ ಮನೆಯಿಂದ ಹೊರಗಡೆ ಬಂದರೂ ಕೂಡ ತುಂಬ ಭಯದಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಮನೆ ಅಕ್ಕಪಕ್ಕದಲ್ಲೇ ಬೆಸ್ಕಾಂನ ತಂತಿಗಳು ಹೋಗಿದ್ದಾವೆ. ಅದರಲ್ಲೂ ಏನು ಮಾಮೂಲಿ ಏನು ಗ್ರಾಮಗಳಿಗೆ ಅಳವಡಿಸುವಂಥದ್ದಲ್ಲ, ಇದು 11 kV ವಿದ್ಯುತ್ ತಂತಿಗಳು ಈ ಒಂದು ಗ್ರಾಮದ ಸುತ್ತಲೂ ಕೂಡ ಇರುವಂಥದ್ದು. ಇದರಿಂದ ಜನ ಮನೆಯ ಅಕ್ಕಪಕ್ಕ ಕೂಡ ಏನಾದರೂ ಓಡಾಡಬೇಕು ಅಂದರೂ ಕೂಡ ಭಯದಲ್ಲೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ಒಂದು ಮನೆಯ ಪಕ್ಕದಲ್ಲೇ, ಅಂದರೆ ಅಲ್ಲೊಬ್ಬರು ಮಹಿಳೆ ಓಡಾಡ್ತಾ ಇದ್ದಾರೆ, ಅವರ ಪಕ್ಕದಲ್ಲೇ ಕೂಡ ಲೈನ್ಗಳಿದ್ದಾವೆ. ಅಂದರೆ ಅವರು ಬಟ್ಟೆ ಹಾಕಲಿಕ್ಕೆ ಮನೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವ್ರು ಯಾಮಾರಿ ಕೈಯನ್ನು ಮೇಲೆತ್ತಿದ್ರು ಅಂದರೆ ಅವರು ವಿದ್ಯುತ್ ತಂತಿ ತಗಲುವಂಥ ಒಂದು ಆತಂಕ ಅವ್ರಿಗಿರುತ್ತೆ. ಇದೇ ರೀತಿಯ ಕಳೆದ 15 ವರ್ಷಗಳಿಂದ ಈ ಒಂದು ಗ್ರಾಮಗಳ ಜನ ಇದೇ ಒಂದು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಮತ್ತು ನಾನು ಈ ಭಾಗದಲ್ಲಿ ನೋಡೋದಾದರೆ ಮನೆಯ ಪಕ್ಕದಲ್ಲೇ 11 kV ವಿದ್ಯುತ್ ತಂತಿ ಹೋಗಿರುವಂಥದ್ದು. ಅಂದರೆ ಒಂದು ಕ್ಷಣ ಏನಾದರೂ ಈ ಮನೆಯಲ್ಲಿ ವಾಸ ಮಾಡುವಂಥ ಜನ ಯಾಮಾರಿದ್ರು ಅಂತ ಅಂದರೆ ಗ್ಯಾರಂಟು, ಅಂದರೆ ನಿಗದಿಯಾಗಿ ಅವರು ಸಾಯೋದು ಖಚಿತ ಅಂಥ ಒಂದು ಪರಿಸ್ಥಿತಿ ಒಂದು ಗ್ರಾಮಗಳಲ್ಲಿ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಗ್ರಾಮದ ಹಲವು ಜನ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಏನೇನು ತೊಂದರೆ ಆಗ್ತಾ ಇದೆ ಮತ್ತು ಎಷ್ಟು ವರ್ಷಗಳಿಂದ ಇದೇ ರೀತಿ ಇರೋವಂಥದ್ದು? ಹೊಸದಾಗಿ ಒಂದು ಲೇಔಟ್ ಐದು ಥರ ಆಯಿತು. ಅದು ಆದರೆ ಕೂಡ ಇಲ್ಲಿ ಇದು ಸರ್ವೆ ನಂಬರು ಜಾಗಲಿಲ್ಲ. ಏನೋ ಒಂದೊಂದು ಗುಂಟೆ 2 ಗುಂಟೆ ತಗೊಂಡು ಮನೇಲಿ ಕಟ್ಕೊಂಡಿದ್ದಾರೆ. ಆ ಲೈನ್ ಬಂದು 11 kV 15 ವರ್ಷದಿಂದ ಇದೆ. ಮನೆ ಮೇಲೆ ಹತ್ತಬೇಕಂದ್ರೂ ಭಯನೇ, ಇಲ್ಲಿ ಓಡಾಡ್ಬೇಕಂದ್ರೂ ಭಯನೇ. ಅದರಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಎಷ್ಟು ಮನೆಗಳಿದ್ದಾವೆ ಮತ್ತು ಎಷ್ಟು, ಅಂದರೆ ಏನಾದರೂ ತೊಂದರೆ ಆಗಿದೆಯಾ ಇವರೆಗೂ? ಸರ್ ಆಲ್ರೆಡಿ 2-3 ಹೆಚ್ಚು ಕಮ್ಮಿ ಆಗಿದೆ ಸರ್. ಒಬ್ಬರಿಗೆ ಕಾಲು ಕೈ ಇಲ್ಲ ಸರ್. ಒಬ್ಬರು ಆಲ್ರೆಡಿ ನೋಡಿಸ್ಬೋದು ಅವ್ರನ್ನ, ಪೇಪರ್ ಬೇಕಾದ್ರೆ ನಾವು ಮನವರಿಕೆ ಕೊಡ್ತೀವಿ. ಒಂದು ಕಾಲು ಕೈ ಒಂದು ಹೋಗಿದೆ ಆಲ್ರೆಡಿ. ಅದನ್ನು ಅವಾಗ ನಾವು ಹೇಳಿದ್ವಿ, ಅವ್ರು ಗಮನಕ್ಕೆ ತಗೊಂಡಿಲ್ಲ ಅಧಿಕಾರಿಗಳು. ಬರ್ತಾರೆ ಎಲ್ಲನೂ ಏನು ಹೇಳ್ತಾರೆ ಅಂದರೆ ಇದು ತೆಗಿಯೋಕ್ಕಾಗಲ್ಲಪ್ಪ ಅಂತ ಹೋಗ್ತಾರೆ. ನಮ್ಗೆ ಅನುಕೂಲ ಏನು ಸರ್ ಮಾಡೋದು ಗೌರ್ಮೆಂಟು? ಒಟ್ಟಲ್ಲಿ ಇದು ಗ್ರಾಮಸ್ಥರ ಮಾತು. ಅಂದರೆ ಸುಮಾರು ವರ್ಷಗಳಿಂದನೂ ಇದೇ ಸಮಸ್ಯೆ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿನಿತ್ಯ ಈ ಒಂದು ಗ್ರಾಮದ ಜನ ಆತಂಕದಲ್ಲೇ ಬದುಕುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.